Dear student, previous class we discussed the C programming, right? C program na discuss ಮಾಡ್ತಾ ಇದ್ವಿ. C program ಅಲ್ಲಿ ನಾವು ಡೇಟಾ ಟೈಪ್ಸ್ ನ ಡಿಸ್ಕಸ್ ಮಾಡಿದ್ವಿ. C programming ಅಲ್ಲಿ ನಾವು C ನ ಇಂಟ್ರೊಡಕ್ಷನ್ ಡೇಟಾ ಟೈಪ್ಸ್ ಅಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ? ಡೇಟಾ ಟೈಪ್ ಅಲ್ಲಿ ಎಷ್ಟಿದೆ? ಒಂದು ಇಂಟಿಜರು, ಫ್ಲೋಟು, ಡಬಲ್, ಕ್ಯಾರ್ ಮತ್ತೆ ಸ್ಟ್ರಿಂಗ್, 4 ವಿಧಾನವಾದ ಡೇಟಾ ಟೈಪ್ಸ್ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ದ ಸಿ ಪ್ರೋಗ್ರಾಮಿಂಗ್ ಹ್ಯಾವ್ 4 types of data types. One is integer, float, double, char, string. And then ಇದಾದ್ಮೇಲೆ ಡಿಸ್ಕಸ್ ಮಾಡಿದ್ವಿ. ಇದಾದ್ಮೇಲೆ ನಾವು ಐಡೆಂಟಿಫೈಯರ್ಸ್, ಕಾನ್ಸ್ಟೆಂಟ್, ವೇರಿಯಬಲ್ ಇಷ್ಟು ಡಿಸ್ಕಸ್ ಮಾಡಿದ್ವಿ. ಐಡೆಂಟಿಫೈಯರ್ ಅಂದ್ರೆ ಏನು, ಐಡೆಂಟಿಫೈಯರ್ ನ ಏನಿಗೆ ಯೂಸ್ ಮಾಡ್ತೀವಿ ಅಂತ ಡಿಸ್ಕಸ್ ಮಾಡಿದ್ವಿ. ಕಾನ್ಸ್ಟೆಂಟ್ ಅಂದ್ರೆ ಏನು ಡಿಸ್ಕಸ್ ಮಾಡಿದ್ವಿ. ಐಡೆಂಟಿಫೈಯರ್ ಅಂದ್ರೆ ಏನು? ಐಡೆಂಟಿಫೈಯರ್ ಅಂದ್ರೆ ಈಸ್ ಎ ನೇಮ್ ಗಿವನ್ ಟು ದ ಡೇಟಾ. ಸಿಂಪಲ್ ಮಾಡಿದೀನಿ. ನೆಕ್ಸ್ಟ್ ಕಾನ್ಸ್ಟೆಂಟ್ ಅಂದ್ರೆ ಏನು? ಈಸ್ ಎ ಐಡೆಂಟಿಫೈಯರ್ the constant, the value does not change during execution. execute ಮಾಡಬೇಕಾದ್ರೆ ಅದರ ವ್ಯಾಲ್ಯೂ ಚೇಂಜ್ ಆಗಲ್ಲ ಆಯ್ತಾ. ನೆಕ್ಸ್ಟ್ ವೇರಿಯಬಲ್ ಅಂದ್ರೆ ಸೇಮ್, ಈಸ್ ಎ ಐಡೆಂಟಿಫೈಯರ್ the value will be changed during execution. Okay, next variable list types ಇದೆ ಮತ್ತೆ ಕಾನ್ಸ್ಟೆಂಟ್ ಲಿಸ್ಟ್ ಟೈಪ್ ಅನ್ನು ಡಿಸ್ಕಸ್ ಮಾಡ್ತೀವಿ. ಈಗ ಕಾನ್ಸ್ಟೆಂಟ್ ಅಲ್ಲಿ ಟೈಪ್ಸ್ ಎಷ್ಟಿದೆ? ಇಂಟ್, ಕ್ಯಾರ್, ಡಬಲ್, ಫ್ಲೋಟ್, ಸ್ಟ್ರಿಂಗ್ ಆಯ್ತಾ. ನೆಕ್ಸ್ಟ್ ಸೇಮ್ ವೇರಿಯಬಲ್ ಎಷ್ಟು ಟೈಪ್ಸ್ ಇದೆ? ಸೇಮ್ ಎಷ್ಟು? ಇಂಟು, ಕ್ಯಾರ್, ಫ್ಲೋಟ್, ಡಬಲ್, ಸ್ಟ್ರಿಂಗ್. ವಾಟ್ ಇಸ್ ದ ಡಿಫರೆನ್ಸ್? ಇಲ್ಲೇನು ಈ ವ್ಯಾಲ್ಯೂ ಚೇಂಜ್ ಆಗಲ್ಲ, ಇಲ್ಲಿ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಓಕೆ, ಇಲ್ಲಿ ಅದಕ್ಕೆ ಎಕ್ಸಾಂಪಲ್ ಯಾವ್ದು ಬರೋದ್ರೆ ಎಕ್ಸಾಂಪಲ್ ವೇರಿಯಬಲ್ ಈ ಕಡೆ, ಕಾನ್ಸ್ಟೆಂಟ್ ಆ ಕಡೆ ಬರೋಣ. ಎಕ್ಸಾಂಪಲ್ ಅಲ್ಲಿ ನಾವು ವೇರಿಯಬಲ್ ನ ಸಿಂಟೆಕ್ಸ್ ನಮ್ಗೆ ಆಲ್ರೆಡಿ ಗೊತ್ತಿದೆ, ಯಾವ ರೀತಿ ಡಿಕ್ಲೇರ್ ಮಾಡ್ಕೊತಾ ಇದೀವಿ ಅಂತ ಎಲ್ಲರಿಗೂ ಗೊತ್ತಿದೆ ಅಂತ ತಿಳ್ಕೊಂತೀನಿ. ನಾವು ವೇರಿಯಬಲ್ನ ಸಿಂಟ್ಯಾಕ್ಸ್ನ ಮೊದಲೇ ಡಿಸ್ಕಸ್ ಮಾಡಿದ್ವಿ, ಅದಕ್ಕೋಸ್ಕರ ನಾನು ಡಿಫರೆನ್ಸಸ್ನ ಬರ್ತೀನಿ. ಈ ಕಡೆ ವೇರಿಯಬಲ್, ಈ ಕಡೆ ಕಾನ್ಸ್ಟೆಂಟ್. ವೇರಿಯಬಲ್ ಅಂದ್ರೆ ಏನು, ಕಾನ್ಸ್ಟೆಂಟ್ ಅಂದ್ರೆ ಏನು? ಫಸ್ಟ್ ಡಿಫರೆನ್ಸ್ ಏನು? ವೇರಿಯಬಲ್ ಅಂದ್ರೆ the value will be changed. Variable constant ಅಲ್ಲಿ the value does not change. Okay, syntax
ಐಡೆಂಟಿಫೈಯರ್ ಲಿಂಕ್ ಮಾಡೋಣ. ಡೇಟಾ ಟೈಪ್ ಸ್ಪೇಸ್ ಐಡೆಂಟಿಫೈಯರ್, ಡೇಟಾ ಟೈಪ್ ಪ್ಲಸ್ ಐಡೆಂಟಿಫೈಯರ್. ಕರೆಕ್ಟ್. ಸಿಂಟ್ಯಾಕ್ಸ್ ಹೆಂಗ್ ಬರುತ್ತೆ? ಡೇಟಾ ಟೈಪ್ ಐಡೆಂಟಿಫೈಯರ್ಸ್. ಎಕ್ಸಾಂಪಲ್ ಇಂಟ್ ಎ. ಕಾನ್ಸ್ಟೆಂಟ್ ಅಲ್ಲಿ ಏನು ಮಾಡ್ತೀವಿ? ಇಂಟ್ ಎ ಇಸ್ ಈಕ್ವಲ್ ಟು 10. ಇನ್ನೊಂದು ಎಕ್ಸಾಂಪಲ್ ಕ್ಯಾಟ್ ಎ. ಕ್ಯಾಟ್ ಎ ಇಸ್ ಈಕ್ವಲ್ ಟು ಇಲ್ಲಿ. ಓಕೆ, ಇದೆರಡಕ್ಕೂ ಏನಪ್ಪ ಡಿಫರೆನ್ಸಸ್ ಆಗುತ್ತೆ ಅಂದರೆ ಸಿಂಪಲ್ ನೋಡಿ. ನಾವು ವೇರಿಯೇಬಲ್ ಡಿಕ್ಲರೇಷನ್ ಮಾಡಿದ್ದೀವಲ್ಲ, ವೇರಿಯೇಬಲ್ ಡಿಕ್ಲರೇಷನ್ಲಿ ಏನಾಗುತ್ತೆ? ವ್ಯಾಲ್ಯೂ ಚೇಂಜ್ ಅಂತ ಹೇಳಿದ್ವಿ. ಅದಕ್ಕೆ ಸಿಂಟ್ಯಾಕ್ಸಲ್ಲಿ ನಾವು ಏನು ಮಾಡಿದ್ವಿ? ಡೇಟಾ ಟೈಪು ಮತ್ತು ಐಡೆಂಟಿಫೈಯರ್. ಡೇಟಾ ಟೈಪ್ ಅಂದರೆ ಯಾವ? ಸೇಮ್ 4-5 ಟೈಪ್ ಬರ್ತಲ್ಲ, ಅದರಲ್ಲಿ ಇಂಟು, ಕ್ಯಾರು, ಫ್ಲೋಟು, ಡಬಲ್. ಅವನ್ನೇ ನಾವು ಕಾನ್ಸ್ಟೆಂಟ್ ಆಗು ಯೂಸ್ ಮಾಡ್ಬೋದು, ವೇರಿಯೇಬಲ್ ಆಗು ಯೂಸ್ ಮಾಡ್ಬೋದು. ಈಗ ವೇರಿಯೇಬಲ್ಗೆ ಹೆಂಗೆ ಯೂಸ್ ಮಾಡಿದ್ದೀವಿ? ಸಿಂಟ್ಯಾಕ್ಸ್ ಹಾಕ್ತಿದ್ದೀವಿ, ಡೇಟಾ ಟೈಪ್ ಐಡೆಂಟಿಫೈಯರ್. ಎಕ್ಸಾಂಪಲ್ ಹೆಂಗೆ ಬರ್ತಿದ್ದೀವಿ? ಡೇಟಾ ಟೈಪು ಇಂಟ್, ಅದಕ್ಕೆ ಐಡೆಂಟಿಫೈಯರ್ ಏನು? ಒಂದು ಹೆಸರು ಕೊಟ್ಟಿದ್ದೀವಿ ಎ. ಅಂದರೆ ಒಂದು ಕೆಲಸ ಮಾಡೋಕ್ಕೆ ಒಬ್ಬ ವ್ಯಕ್ತಿಗೆ ಏನು ಹೆಸರಿಡ್ತೀವಿ ಆ ಥರ ನಾವು ಇಲ್ಲಿ ಐಡೆಂಟಿಫೈಯರ್ಗೆ ABC ಅಂತ ಏನಾದ್ರು ಇಡ್ಬೋದು. ಆಯಿತಾ? ಇದು ನಮ್ಮ ಫಸ್ಟ್ ಕ್ಲಾಸೇ ಹೇಳಿದ್ದೆ, ಆ ಥರ ಇಟ್ಟಿದ್ದೀವಿ. ಇಲ್ಲಿ ಕಾನ್ಸ್ಟೆಂಟಲ್ಲಿ ಏನು ಮಾಡಿದ್ದೀವಿ? ಇಂಟ್ ಎ ಇಸ್ ಈಕ್ವಲ್ ಟು 10 ಅಂತ ಕೊಟ್ಟಿದ್ರೆ ಅದರ ಬೆಲೆನ ಮೊದಲೇ ಫಿಕ್ಸ್ ಮಾಡಿದ್ದೀವಿ, ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಇಷ್ಟನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ನಾವು ಸಿ ಪ್ರೋಗ್ರಾಮಿನ ಸ್ಟ್ರಕ್ಚರ್ನ ಡಿಸ್ಕಸ್ ಮಾಡೋಣ. ಓಕೆ, ಈಗ ಸಿ ಪ್ರೋಗ್ರಾಮ್ನ ಸ್ಟ್ರಕ್ಚರ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಏನಕ್ಕಪ್ಪ ರಿಪೀಟ್ ಮಾಡ್ತಾ ಇದ್ದೀನಿ ಅಂದರೆ, ಒಂದು ಸ್ವಲ್ಪ ಗ್ಯಾಪ್ ಆಯ್ತಲ್ಲ, 2 ಡೇಸ್, ಒಂದು 3 ಡೇಸ್ ಗ್ಯಾಪ್ ಆಯ್ತು ಅನ್ಸುತ್ತೀವಿ, ಮರ್ತಿದ್ದೀರಾ ಅಂತ ನಾನು ರಿಪಿಟೇಷನ್ ಮಾಡ್ತಾ ಇರೋದು. ಸಿ ಪ್ರೋಗ್ರಾಮ್ ಸ್ಟ್ರಕ್ಚರ್. ಇದು ಎಕ್ಸಾಮಲ್ಲಿ ಕೇಳ್ತಾರಪ್ಪ, ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್ ಅಂತ ಹೇಳಿ ಎಕ್ಸಾಮಲ್ಲಿ ಕೇಳ್ತಾರೆ. ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್ ಅಂದರೆ ಪ್ರೋಗ್ರಾಮ್ನ ಯಾವ ರೀತಿ ಬರಿಬೇಕು ಅಂತ ವಿಧಾನನ ಹೇಳ್ಕೊಡುತ್ತೆ. ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್ ಫಸ್ಟ್ ಏನು ಬರೀಬೇಕು ಅಂದರೆ, ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್ಲಿ ಹೆಡರ್ ಫೈಲ್ಸ್, ಅದಾದಮೇಲೆ void main, ಅದಾದಮೇಲೆ ಓಪನ್ ದ ಫ್ಲೋರ್ ಬ್ರ್ಯಾಕೆಟ್, ಅದಾದಮೇಲೆ ವೇರಿಯೇಬಲ್, ಡಿಕ್ಲರೇಷನ್, ಅದಾದಮೇಲೆ ಇನ್ಪುಟ್ ಸ್ಟೇಟ್ಮೆಂಟ್, ಅದಾದಮೇಲೆ ಔಟ್ಪುಟ್ ಸ್ಟೇಟ್ಮೆಂಟ್, ಅದಾದಮೇಲೆ ನೋಡ್ಬೇಕಿನ್ನ. ಓಕೆ, ಇಲ್ಲೇನಾಗುತ್ತೆ, ಫಸ್ಟ್ ನೀವು ಕಂಪ್ಯೂಟರಲ್ಲಿ ಎಕ್ಸಿಕ್ಯೂಟ್ ಮಾಡಿದಾಗ ಯಾವ ರೀತಿ ಆಗುತ್ತೆ ಅಂತ ಒಂದು ಸ್ವಲ್ಪ ಎಕ್ಸಾಂಪಲ್ ಹೇಳ್ತೀನಿ. ಇದನ್ನ ಪ್ರೋಗ್ರಾಮ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತೀರಾ. ಎಕ್ಸಿಕ್ಯೂಟ್ ಅಂದರೆ ಸರಿನಾ ತಪ್ಪು ಅಂತ ಚೆಕ್ ಮಾಡೋದು. ಹಂಗೆ ಮಾಡಿದಾಗ ಏನಾಗುತ್ತೆ, ಸಾಫ್ಟ್ವೇರಲ್ಲಿ ಮೊದಲು ಏನು ಮಾಡುತ್ತೆ, ಹೆಡರ್ ಫೈಲ್ ಚೆಕ್ ಮಾಡುತ್ತೆ, ಆಮೇಲೆ ವೈಟ್ ಮೇನ್ ಚೆಕ್ ಮಾಡುತ್ತೆ. ವೈಟ್ ಮೇನ್ ಆದಮೇಲೆ ಫ್ಲವರ್ ಬ್ಯಾಕೆಟ್ ಒಳಗಡೆ ಏನಿದೆ ಆ ಸ್ಟೇಟ್ಮೆಂಟ್ಸ್ನ ಚೆಕ್ ಮಾಡಿಬಿಟ್ಟು ಸರಿಗಿದೆ, ಸರಿ ಅಂತ ರನ್ ಆಗುತ್ತೆ, ಇಲ್ಲ ಅಂದರೆ ಅದು ಏನು ಏರರ್ ಅಂತ ತೋರಿಸುತ್ತೆ. ಇದು ಸಿ ಪ್ರೋಗ್ರಾಮಿನ ಸ್ಟ್ರಕ್ಚರ್. ಮೊದಲೇನಿರುತ್ತೆ, ಹೆಡರ್ ಫೈಲ್, ಅದಾದಮೇಲೆ ವೈಡ್ ಮೇನ್, ಅದಾದಮೇಲೆ ವೇರಿಯೇಬಲ್, ಡಿಕ್ಲರೇಷನ್. ಆಯಿತಾ? ಇಷ್ಟು ನಾವು ಡಿಸ್ಕಸ್ ಮಾಡಿದ್ವಿ. ಈಗ ನೆಕ್ಸ್ಟ್ ನಾವು ಟಾಪಿಕ್ ಡಿಸ್ಕಸ್ ಮಾಡ್ತಾ ಇರೋದಪ್ಪ ಅಂದರೆ ಆಪ್ರೇಟರ್ಸ್ ಅನ್ನೋ ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡೋಣ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಆಪರೇಟರ್. ಆಪರೇಟರ್ ಅಂದ್ರೆ ಏನಪ್ಪ ಅಂದರೆ, ಆಪರೇಟರ್ is a symbol
symbol which perform particular task ಅಥವಾ operations. Different types of operators. ಎಷ್ಟು ಟೈಪ್ಸ್ ಇದೆ ಅಂದ್ರೆ ಫಸ್ಟ್ ಒನ್ ಇದು ಗೊತ್ತಿದೆ ನಿಮ್ಗೆ ಆಲ್ರೆಡಿ, ಅರ್ಥಮೆಟಿಕ್. ಎರಡನೇದು ರಿಲೇಶನಲ್, ಮೂರನೇದು ಲಾಜಿಕಲ್, ನಾಲ್ಕನೇದು ಅಸೈನ್ಮೆಂಟ್ ಆಪರೇಟರ್, ಐದನೇದು ಕಂಡೀಷನಲ್ operator. Arithmetic operator, relational operator, logical operator, and then assignment operator, and then conditional operator. Operator andreno, operator is a symbol which perform the particular task. ಅದರ ಟೈಪ್ಸ್ ಯಾವುದು? ಅರ್ಥಮೆಟಿಕ್, ರಿಲೇಷನಲ್, ಲಾಜಿಕಲ್, ಅಸೈನ್ಮೆಂಟ್ ಅಂಡ್ ಕಂಡೀಷನಲ್ ಆಪರೇಟರ್. ಅರ್ಥಮೆಟಿಕ್ ಆಪರೇಟರ್ ಅಂದ್ರೆ ಏನು ಡಿಸ್ಕಸ್ ಮಾಡೋಣ. ಅರ್ಥಮೆಟಿಕ್ ಆಪರೇಟರ್ ಅಂದ್ರೆ ಫಸ್ಟ್ ಒನ್ ಅರ್ಥಮೆಟಿಕ್ ಆಪರೇಟರ್. ಅರ್ಥಮೆಟಿಕ್ ಆಪರೇಟರ್ ಅಂದ್ರೆ ಏನು? ಅರ್ಥಮೆಟಿಕ್ ಆಪರೇಟರ್ ಇಸ್ ನಥಿಂಗ್ ಬಟ್ we already know the basic arithmetic functions. The basic arithmetic function means what? Addition, subtraction, multiplication, division. ಅಂದ್ರೆ ಬೇಸಿಕ್ ಆಗಿ ನಾವು ಅರ್ಥಮೆಟಿಕ್ ಫಂಕ್ಷನ್ಸ್ ಯಾವ್ದು ಮಾಡ್ತಾ ಇದೀವಿ ಫಸ್ಟ್ ಇಂದ ಓದ್ಕೊಂಡ್ ಬಂದಿದ್ದೀವಿ. ಕೂಡೋದು, ಕಳಿಯೋದು, ಬಾಕ್ಸೋದು ಮತ್ತೆ ಡಿವೈಡೆಡ್ ಬೈ, ಇಷ್ಟನ್ನು ಕೂಡ ನಾವು ಅರ್ಥಮೆಟಿಕ್ ಆಪರೇಷನ್ಸ್ ಅಂತ ಕರಿತೀವಿ. ಯಾವ್ದು? ಅಡಿಷನ್, multiplication, division, and then subtraction. ಕೂಡೋದು, ಕಳೆಯೋದು, ಗುಣಿಸೋದು, ಬಾಗಿಸೋದು, ಇಷ್ಟನ್ನು ಕೂಡ ಅರ್ಥಮೆಟಿಕ್ ಫಂಕ್ಷನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ರಿಲೇಷನಲ್ ಫಂಕ್ಷನ್. ರಿಲೇಷನಲ್ ಫಂಕ್ಷನ್ ಅಂತ ನಾವು ಕರೀಬೋದು ಅಥವಾ ಆಪರೇಟರ್ ಅಂತ ಕರೀಬೋದು. ಯಾವುದು ರಿಲೇಷನಲ್ ಆಪರೇಟರ್ ಅಂದ್ರೆ? ರಿಲೇಷನಲ್ ಆಪರೇಟರ್ ಅಂದ್ರೆ ಏನಿಲ್ಲ, ಇಟ್ ಡಿಸ್ಕ್ರೈಬ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಟು ಆಪರೇಟರ್. ಎರಡು ಆಪರೇಟರ್ಗಳ ನಡುವೆ ಇರುವಂತ ರಿಲೇಶನ್ಶಿಪ್ ನ ಡಿಸ್ಕ್ರೈಬ್ ಮಾಡಿದ್ರೆ ರಿಲೇಷನಲ್ ಆಪರೇಟರ್. ಹಾಗಾದ್ರೆ ವಾಟ್ ಆರ್ ದೋಸ್? ಯಾವ ರಿಲೇಷನಲ್ ಆಪರೇಟರ್ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ಯೂಸ್ ಮಾಡಿರ್ತೀರಾ. ಗ್ರೇಟರ್ ದೆನ್ ಸಿಂಬಲ್, ಲೆಸ್ ದೆನ್ ಸಿಂಬಲ್, ಗ್ರೇಟರ್ ದೆನ್ ಆರ್ ಈಕ್ವಲ್, ಅದು ಓಕೆನಾ. ದ ಡಿಫರೆಂಟ್ ಟೈಪ್ಸ್ ಆಫ್ ರಿಲೇಷನಲ್ ಆಪರೇಟರ್ ಯಾವುದು? ಒಂದು ಗ್ರೇಟರ್ ದೆನ್, ಲೆಸ್ ದೆನ್, ಗ್ರೇಟರ್ ದೆನ್ ಆರ್ ಈಕ್ವಲ್, ಲೆಸ್ ದೆನ್ ಆರ್ ಈಕ್ವಲ್, ಇವು ಅಥವಾ ಡಬಲ್ ಈಕ್ವಲ್. ಗ್ರೇಟರ್ ದೆನ್ ಅಂದ್ರೆ ಜಾಸ್ತಿ, ಲೆಸ್ ದೆನ್ ಅಂದ್ರೆ ಕಡಿಮೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಅಂದ್ರೆ ಜಾಸ್ತಿ ನಾರು ಆಗಿರ್ಬೋದು ಅಥವಾ ಸಮಾಂತರವಾಗಿ ಇರ್ಬೋದು, ಅದನ್ನ ಚೆಕ್ ಮಾಡುತ್ತೆ. ಲೆಸ್ ದೆನ್ ಆರ್ ಈಕ್ವಲ್ ಅಂದ್ರೆ ಕಡಿಮೆ ಆಗಿರ್ಬೋದು ಅಥವಾ ಸಮ ಇರ್ಬೋದು ಅಂತ. ನೆಕ್ಸ್ಟ್ ಡಬಲ್ ಈಕ್ವಲ್ಸ್ ಕೊಟ್ರೆ ಎರಡು ಈಕ್ವಲ್ ಆಗಿರ್ಬೇಕು. ಎಕ್ಸಾಕ್ಟ್ ಆಗಿ ಎರಡು ಸೊನ್ನೆ ಇರಬೇಕು, ಒಂದಂದ್ರೆ ಒಂದಿರಬೇಕು. ಒಂದು ಚಿಕ್ಕ ಪಾಯಿಂಟ್ ಡಿಫ್ರೆನ್ಸ್ ಬಂದರೂ ಕೂಡ ಅದು ಆಕ್ಸೆಪ್ಟ್ ಆಗಲ್ಲ. ಇದು ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ನಿಮಗೆ ಕಾನ್ಸೆಪ್ಟ್ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ರಿಲೇಷನಲ್ ಆಪರೇಟರ್ ಅಂದರೆ ಲಾಜಿಕಲ್ ಆಪರೇಟರ್. ಲಾಜಿಕಲ್ ಆಪರೇಟರ್ ಅಂದ್ರೆ ಯಾರಪ್ಪ?
ಲಾಜಿಕಲ್ ಆಪರೇಟರ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅಂಡ್ ಆರ್ ನಾಟ್ ನಾನು ಹೇಳ್ಕೊಟ್ಟಿದ್ದೆ ಫ್ಲೋ ಚಾರ್ಟ್ ಮಾಡಬೇಕಾದ್ರೆ. ಅಂಡ್ ಆರ್ ನಾಟ್. ಏನು ಅಂಡ್ ಆರ್ ನಾಟ್ ಅನ್ನೋದು? ಅಂಡ್ ಆರ್ ನಾಟ್ ಅನ್ನೋದು ಲಾಜಿಕಲ್ ಆಪರೇಟರ್ ಅಂದರೆ ಎರಡರ ಸಂಬಂಧ ಸರಿ ಇದೆಯಲ್ಲ ತಪ್ಪಿದೆಯೋ ಅಂತ ಲಾಜಿಕಲ್ ಆಗಿ ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅಂಡ್ ಅಂದರೆ ಎರಡು ಸೈಡ್ ಕೂಡ ಸರಿ ಇದ್ದರೆ ನಾವೇನೇನು ಮಾಡ್ತೀವಿ? ಅಂಡ್ ಆಪರೇಟರ್ ಯೂಸ್ ಮಾಡ್ತೀವಿ. ಯಾವುದಾದ್ರು ಒಂದು ಸರಿ ಇದ್ದು ಒಂದು ತಪ್ಪಿದ್ರೆ ಅದನ್ನ ಆರ್ ಆಪರೇಟರ್ ಯೂಸ್ ಮಾಡ್ತೀವಿ. ಅಥವಾ ಸರಿ ಇರೋದನ್ನ ತಪ್ಪು ಅಂತ ತೋರಿಸೋದು, ತಪ್ಪಿರೋದನ್ನ ಸರಿ ಅಂತ ತೋರಿಸ್ಬೇಕು ಅಂತ ಪರಿಸ್ಥಿತಿ ನಾವು ನಾಟ್ ಆಪರೇಟರ್ನ ಯೂಸ್ ಮಾಡ್ತೀವಿ. ಇದು ಲಾಜಿಕಲ್ ಆಪರೇಟರ್ನ ಕೆಲಸ. ಇನ್ನೊಂದ್ಸರಿ ಹೇಳ, ಲಾಜಿಕಲ್ ಆಪರೇಟರ್ ಈಸ್ ಎ ಆಪರೇಟರ್ ಇಟ್ಸ್ ಕಂಪೇರ್ ಟು ಆಪರೆಂಟ್ ಅಥವಾ ಟು ಆಪರೇಟರ್ ಇಫ್ ದ ಬೋತ್ ದ ಆಪರೇಟರ್ ಕಂಡೀಷನ್ ಈಸ್ ಟ್ರೂ ದೆನ್ ಓನ್ಲಿ ಅಂಡ್ ಎಕ್ಸಿಕ್ಯೂಟೆಡ್. ಯಾವಾಗ ಎರಡು ಸೈಡೇನೂ ಕೂಡ ಫಂಕ್ಷನ್ ಸರಿ ಇದ್ದರೆ ಮಾತ್ರ ಅಂಡ್ ಆಪರೇಟ್ರು ಸರಿ ಹೋಗುತ್ತೆ. ಆರ್ ಯಾವಾಗ ಯಾರು ಇಬ್ಬರಲ್ಲಿ ಒಬ್ಬರು ಸರಿ ಇದ್ದರೆ ಸಾಕು ಆರ್ ಆಪರೇಟ್ರು ಎಕ್ಸಿಕ್ಯೂಟ್ ಮಾಡುತ್ತೆ. ನಾಟ್ ಯಾವಾಗ ಯೂಸ್ ಮಾಡ್ತೀವಿ? ಸರಿ ಇರೋದ ತಪ್ಪು ಅಂತ ತೋರಿಸೋದಕ್ಕೆ, ತಪ್ಪು ಅಂತದನ್ನ ಸರಿ ಅಂತ ತೋರಿಸೋದು. ಅಂದರೆ ನೆಗೆಟಿವ್ ಕರೆಕ್ಷನ್ಸ್ ಅಥವಾ ನೆಗೆಟಿವ್ ಆ್ಯಕ್ಟಿವ್ ಮಾಡೋದನ್ನ ನಾವು ನಾಟ್ ಆಪರೇಟರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅಸೈನ್ಮೆಂಟ್ ಆಪರೇಟರ್. ಅಸೈನ್ಮೆಂಟ್ ಆಪರೇಟರ್ ಅದು ಯಾವಪ್ಪ ಅಂದರೆ ಈಕ್ವಲ್ಸ್. ಅಸೈನ್ ಅಂದ್ರೆ ಏನು? ವ್ಯಾಲ್ಯೂಸ್ನ ಆಪರೇಟರ್ಗೆ ಅಸೈನ್ ಮಾಡೋದನ್ನ ನಾವು ಅಂತ ಕರಿತೀವಿ ಅಸೈನ್ಮೆಂಟ್ ಆಪರೇಟರ್ ಅಂತೀವಿ. ಅದು ಯೂಸ್ ಮಾಡೋ ಸಿಂಬಲ್ ಅದು ಅಸೈನ್ಮೆಂಟ್ ಸಿಂಬಲ್. ನೆಕ್ಸ್ಟ್ ಕಂಡೀಷನಲ್ ಆಪರೇಟರ್. ಕಂಡೀಷನಲ್ ಆಪರೇಟರ್ ಅದಪ್ಪ ಅಂದರೆ ಕ್ವಶನ್ ಮಾರ್ಕ್. ಓಕೆ, ಇದು ಆಪರೇಟರ್. ಇನ್ನು ಎಷ್ಟೊಂದು ಆಪರೇಟರ್ಸ್ ಇದೆ, ಅದರಲ್ಲಿ ಮುಖ್ಯವಾಗಿ ಇಷ್ಟು ಆಪರೇಟರ್. ಆದರೆ ಇನ್ನು ಅಡಿಷನಲ್ ಆಪರೇಟರ್ ನಾವು ಏನಾದ್ರು ಹೇಳ್ಬೇಕಂದ್ರೆ ಇಂಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಆಪರೇಟರ್. ಇಂಕ್ರಿಮೆಂಟ್ ಆಪರೇಟರ್ ಅಂದ್ರೆ ಯಾವುದು? ಇಂಕ್ರಿಮೆಂಟ್ ಆಪರೇಟರ್ ಅಂದ್ರೆ ಪ್ಲಸ್ 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 ಅಂತ. ಅಂದ್ರೆ ತೋರಿಸ್ತೀನಿ. ಇಂಕ್ರಿಮೆಂಟ್ ಆಪರೇಟರ್ ಅಂದ್ರೆ ಯಾವುದು? ಪ್ಲಸ್ ಪ್ಲಸ್ ಅನ್ನ ಇನ್ಕ್ರಿಮೆಂಟ್ ಆಪರೇಟರ್ ಅಂತ ಕರಿತೀವಿ. ಪ್ಲಸ್ ಪ್ಲಸ್ ಏನು ಮಾಡುತ್ತೆ ಅಂತ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಅಂದರೆ ಇಂಕ್ರಿಮೆಂಟ್ ಆಪರೇಟ್ರು ಮತ್ತು ಕಂಡೀಷನಲ್ ಆಪರೇಟರ್ನ ನಾವೊಂದು ಡಿಸ್ಕಸ್ ಮಾಡಿಬಿಟ್ಟು, ಇದು ಪ್ರೋಗ್ರಾಮ್ಸ್ ಇದೆ ಬಟ್ ನಾವು ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ಸು ಅವನ್ನೆಲ್ಲ ಮಾಡ್ದಲೇ ನಾವು ಇದನ್ನು ಮಾಡೋಕ್ಕಾಗಲ್ಲ. ಅದರಿಂದ ಆಪ್ರೇಟರ್ಸ್ ಆದಮೇಲೆ ನಮಗೆ ಪ್ರೋಗ್ರಾಮ್ಸ್ನ ಸ್ಟಾರ್ಟ್ ಮಾಡೋಣ. ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಆಯಿತಾ? ನೆಕ್ಸ್ಟ್ ಕ್ಲಾಸ್ ವಾಟ್ ವಿ ಡಿಸ್ಕಸ್? Next class we are discussing the operator. In operator, next class we discuss the increment and decrement functions of the operators. Thank you.